यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಸರ್ ಯತ್ನಾಳ್ ಅವರು ಮಾತಾಡೋದ್ರಿಂದ ಅವ್ರಿಗೆ ಆ ಪಕ್ಷದವ್ರು ಏನ್ ಮಾಡಿದಾರಂತೂ ಜಗತ್ ಜಾಹೀರಾಗ್ಯದ. ಯಾರಿಗಾದ್ರೂ ಸ್ವಲ್ಪ ಮಾತಾಡಿದೇವ್ ಸರ ನಾವು ಅವರು ಎಲ್ಲಿ ಮಾತಾಡ್ತೇವ್ರಿ. ಯತ್ನಾಳ್ ಅವರು ನಾಗಳೇನೆ ಒಂದ್ ಮಾತು ಸೂಕ್ಷ್ಮವಾಗಿ ಅವ್ರ ಹೆಸರು ತಗೊಳ್ಳಾರ್ದೆ ಹೇಳ್ದೆ. ಬಿಜೆಪಿ ಪಕ್ಷದವ್ರಾಗಿರ್ಬೇಕು, ಬಿಜೆಪಿ ಶಾಸಕರಾಗಿರ್ಬೇಕು, ಇವತ್ತು ಅವ್ರು ಬಿಜೆಪಿ ಉಚ್ಚಾಟನೆ ಆಗಿದಾರ. ಅವರು ಒಂದೇ ಒಂದ ಏನ್ ಅವ್ರ ಅಜೆಂಡಾಪ್ಪ ಅಂದ್ರ ಹಿಂದುತ್ವ, ಅಲ್ಪಸಂಖ್ಯಾತರಿಗೆ ಬೈದ್ರಿಂದನೇ ನಾವು ಆರ್ಸಿ ಬರ್ತೇವೆ ಅಂತೇಳಿ ಆ ಭ್ರಮೆಯಲ್ಲಿ ಅವ್ರು ಇದಾರ. ಮೊನ್ನೆ ದಿವ್ಸನೇ ಜನ, ಬಿಜಾಪುರ ಜಿಲ್ಲೆಯ ಜನ ಅವ್ರಿಗೆ ಬುದ್ಧಿ ಕಲಿಸ್ತಿತ್ತು. ಇವತ್ತೇನು ನಮ್ಮ ರಾಹುಲ್ ಗಾಂಧಿ ಅವರು ಮತ ಕಳುವು ಆಗ್ಯದಂತ ಹೊಂಟಿದ್ದಾರೆ, ಅದು ಬಿಜಾಪುರ ನಗರದೊಳಗೂ ಅವರು ಹೊರಗಿನಿಂದ 25-26 ಸಾವಿರ ಮತಗಳನ್ನು ತಂದು ಕಿಶಿಂದ್ರೆ ಇವತ್ತು ಮತ ಕದಿಯೋದ್ರ ಮುಖಾಂತರ ಶಾಸಕರಾದ್ರು. ಇವತ್ತು ಪರಿಸ್ಥಿತಿ ಹಿಂಗಾಗ್ಯದಲ್ಲ, ಕೇವಲ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಹಿಂದೂಗಳು ಸಹ ಏನಪ್ಪ ಇವರು ಏನ್ ಮಾತಾಡ್ತಾರ ಅಂತ. ಹಾ ನಾವು ಜಿಲ್ಲಾ ಅಧ್ಯಕ್ಷ ಉಸ್ತುವಾರಿ ಮಂತ್ರಿಗಳು ಮಾತಾಡೋದ್ರಂತ ತಿಳ್ಕೊಂಡು ನಾವು ಮಾತಾಡೋದು ಸಮಂಜಸ ಆಗ್ಲಿಕ್ಕಿಲ್ಲ ಅಂತ. ಇಲ್ಲ ನನಗ್ರಿ, ನನಗ ಇಲ್ಲ ಕರೆಕ್ಟ್ ಸರ್, ಕರೆಕ್ಟ್ ಮಾಡ್ತೇವೆ ನಮ್ಗೆ ಅದನ್ನ ಗುಡ್. ಸರಿ, ಈಗಾದ್ರೂ ನಾವ್ ಹೇಳ್ತೇವೆ ಅವ್ರು ಏನ್ ಹೇಳಕತ್ತಾರ ಅದು ಕಣ್ಣಿ, ಅವ್ರು ಬರೇ ಇದನ್ನೇ ಮಾಡ್ಕೊತ ಬಂದಿದಾರ, ಅದನ್ನು ನಾವು ಖಂಡಿಸ್ತೇವೆ. ಮತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಅವತ್ತಿನ ದಿವಸ ನನಗೆ ಕೆಲವು ಮಂದಿ ಫೋನ್ ಹಚ್ಚಿ ಹೊರ್ತಿ ಹೊರೋದು ಮಾಡೋನ್ರಿ ಪ್ರೆಸ್ ಮೀಟ್ ಅಂದ್ರು. ನಾನು ಊರಾಗ ಇರ್ಲಿಲ್ಲ, ನಾನು ಹಾವೇರಿ ಒಳಗಿದ್ದೆ, ಹಿಂಗಾಗಿ ಅದು ಉಳಿತು. ನಾವು ಬರೋದ್ರಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದಾರೆ ಅಂತ ನಾವು ಅಷ್ಟಕ್ಕೆ ಬಿಟ್ಟಿದ್ದೆವು. ಇವತ್ತು ಆ ವಿಷಯವನ್ನು ನಾವು ಖಂಡಿಸ್ತೇವೆ ಸರ್. ಹೋಗಿದ್ದಾರೆ ಉಸ್ತುವಾರಿ ಸಚಿವರು. ಫೋಟೋ ಕೊಡ್ತೇವಲ್ಲ ಸರ್ ತಮ್ಮ. ನಾನು ಹೋಗಿಲ್ಲ ಸರ್. ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಹೇಳ್ತಾರೆ ಸ್ವಾಮಿಗಳ ಕಡೆಯಿಂದ ಎಲ್ಲ ಪ್ರತಿಭಟನೆ ಮಾಡಿದ್ರು. ಆ ಕುಡಿಯುವ ನೀರಿನ ಯೋಜನೆ ಏನಾಯ್ತು ಅನ್ನೋದು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಹಾಗಾಗಿ ವಿರೋಧ ಪಕ್ಷದವರು ಅದನ್ನು ಸಬಳಕೆ ಮಾಡ್ಕೊತಾ ಇದ್ದಾರೆ. ಅಲ್ಲ, ಅದೇ ವಿರೋಧ ಪಕ್ಷದವರು ನಗರ ಶಾಸಕರಲ್ಲೇ ಹೋಗಿದ್ರು. ನಗರ ಶಾಸಕರು ಇಲ್ಲಿ ಬಿಜಾಪುರ ಎಲ್ಲ ನೀರಾಗಿ ನಿಂತಿತ್ತು, ಅವಾಗ ಮಕ್ಕೊಂಡಿದ್ರ ಅವ್ರು ಎಲ್ಲಿ ಮಾಡ್ಯಾರ? ಒಂದ್ ಕಡೆ ಎಲ್ಲೇ ಬಂದಾರ? ಅಲ್ಲ, ಆಡಳಿತ ಇರ್ಲಿ, ಅವ್ರು ತಮ್ಮ ಮತಕ್ಷೇತ್ರನಾಗ ದೊಡ್ಡ ಮತಕ್ಷೇತ್ರದಿಂದ ಅವ್ರು ಎಲ್ಲ ತಿರ್ಗಾಡ್ಯಾರ, ಎಲ್ಲೆಲ್ಲ ತಿರ್ಗಾಡ. ಅಲ್ಲ, ಎಲ್ಲ ತಿರ್ಗಾಡ್ಯಾರ, ಅವ್ರು ಇವ್ರಂಗೆ ಸುಮ್ ಕೂತಿಲ್ಲ, ತಿರ್ಗಾಡಿ. ಮತ್ತೆ ಯೋಗಾಪುರ ಸಂಸ್ಥೆಯಲ್ಲಿ 6 ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಸರ್ 4,550 ಕೋಟಿ ಉದ್ಘಾಟನೆ ಮಾಡಿದ್ರು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಈ MLA ಕ್ಷೇತ್ರಕ್ಕೆ 700 ಕೋಟಿ ಬಂದಿದೆ ಅಂತ.
ಅಲ್ಲಿ ವಿಶೇಷವಾದಂಥ ಹೋರ್ತಿ ರೇವಣ ಸಿದ್ದೇಶ್ವರ ಯೋಜನೆಗೆ 3,000 ಕೋಟಿ ಇದೆ ಸರ್. ಒಂದೇ ಅದು ಹಿಂದಿನ ಕಾಲದಲ್ಲಿ ಅವತ್ತು ಬಿಜೆಪಿ ಅವರು ತಮ್ಮ ಸರ್ಕಾರ ಇದ್ದಾಗ ಹೋರ್ತಿ ದೊಡ್ಡ ಕಾರ್ಯಕ್ರಮ ಮಾಡಿ ಅದನ್ನ ಮಾಡಿದ್ರು, ಏನೋ ₹1 ಬಿಡುಗಡೆ ಮಾಡಲಿಲ್ಲ. ಅವತ್ತು ಮುಖ್ಯಮಂತ್ರಿಗಳು ಬರೋದಕ್ಕಿಂತ ಹಿಂದಿನ ದಿವಸ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಅದಕ್ಕೆ ಅಪ್ರೂವಲ್ ಕೊಟ್ಟು ತೊಗೊಂಬಂದು ₹3,200 ಕೋಟಿ ಅದೊಂದು ಯೋಜನೆ, ಅದೇ ಒಂದು ದೊಡ್ಡದು ಅದ್ರೊಳಗಿತ್ತು. ಅದ್ರ ಜೊತೆಗೆ ಇಲ್ಲಿಕ್ಕಿಂತ ಸ್ವಲ್ಪ ಇಂಡಿ ಖರ್ಚು ಮಾಡಿಲ್ಲ ಸರ್. ಬಿಜೆಪಿ ಗೌರ್ಮೆಂಟ್ದಲ್ಲಿ ಶಂಕುಸ್ಥಾಪನೆ ಆಗ್ಯದ ಹೊರತು ಅಪ್ರೂವಲ್ ಆಗಿಲ್ಲ. ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಿಂದಿನ ದಿವಸ ಅಂದ್ರೆ ಇಲ್ಲಿ ಬರೋದಕ್ಕಿಂತ ಹಿಂದಿನ ದಿವಸ ಕ್ಯಾಬಿನೆಟ್ ಮುಗಿಸ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ತಾನೇ ನಾವು ಕ್ಯಾಬಿನೆಟ್ದಲ್ಲಿ ಹೋರ್ತಿಯ ರೇವಣ ಸಿದ್ದೇಶ್ವರ ಯೋಜನೆ ಮಂಜೂರು ಕೊಟ್ಟು ಬಂದಿದ್ದೀವಿ, ನಾಳೆ ಹೋಗಿ ಅದಕ್ಕೆ ಅಡ್ಗಲ್ಲು ಹಾಕಿ ಕಾರ್ಯ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ. ಹೀಗಿದ್ರೆ ಬಿಜೆಪಿಯವರು ಶಂಕುಸ್ಥಾಪನೆ ಮಾಡಿದ್ರು, ಅವತ್ತೇ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ರೆ ಇವ್ರು ಇನ್ನೊಮ್ಮೆ ಕ್ಯಾಬಿನೆಟ್ನೇ ಕೊಡಕ್ ಸಾಧ್ಯನಾ? ಕೊಡ್ಲಿಲ್ರಿ. ಈಗ ಅಂದ್ರೆ ಕ್ಯಾಬಿನೆಟ್ ನಲ್ಲಿ 2 ಸಲ ಅಪ್ರೂವ್ ಕೊಡ್ತಾರ ಅಂದಂಗಾಯ್ತು ಒಂದೇ ಸಬ್ಜೆಕ್ಟ್. ಇಲ್ಲ ನಾವು ಹೇಳ್ತಾ ಇದ್ದೀವಿ ಅವ್ರು ಕೊಟ್ಟೇ ಇಲ್ಲ, ಅವ್ರು ಕೊಟ್ಟಿಲ್ಲ. ಸುಮ್ಮನೆ ಪ್ರಚಾರಕ್ಕೆ ಚುನಾವಣೆ ಸಂದರ್ಭದೊಳಗ ಬಂದು ಪ್ರಚಾರ ಮಾಡ್ಕಿಸಿದ್ರೆ ಅವರು ಅದನ್ನ ಒಂದು ಮಾಡಿದೇವ ಅಂತೇಳಿ ಹೇಳ್ಕೊಂಡು ಹೋಗಿದ್ದಾರೆ ಹೊರತು ಅವ್ರು ಮಾಡಿಲ್ಲ ಸರ್. ಹೋಗಿದ್ದೀನಿ ಈಗ ನೋಡಿ ಸರ್. ಮಂಜೂರ್ ಕೊಟ್ಟಿದ್ದೂನ ಇವ್ರು ಸರ್ ಒಂದ್ ಮಾತು ನಿಮ್ಗೆ ಹೇಳ್ತೀನಿ. ನಾವು ಜಳಕಿಯಿಂದ ಚಡ್ಚಾಣಕ್ಕೆ ಹೋಗ್ತಕ್ಕಂಥ ರಸ್ತೆ ತಾವೆಲ್ಲ ಚುನಾವಣೆ ಸಂದರ್ಭದೊಳಗೆ ಹೋಗಿರ್ಬೋದು. 23 ಹಿಂದಿನ ಶಾಸಕರು ಅಲ್ಲಿ ಏನ್ ಮಾಡಿದ್ರು, ಆ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ನಾವು ಜಳಕಿದಿಂದ ಚಡ್ಚಾಣ ಮುಟ್ಬೇಕಾಗಿತ್ತಂದ್ರೆ 45 ನಿಮಿಷ ತಗೋತಿತ್ತು. ಇವತ್ತು ನೀವು ಹೋಗಿ ಬರ್ರಿ, 6 ತಿಂಗಳ ಹಿಂದನೇ ಆ ರೋಡ್ ಇವತ್ತು ನ್ಯಾಷನಲ್ ಹೈವೇ ಆದಂಗೆ ಆಗೈತಿ. ಇವತ್ತು ಅದೇ ರೀತಿ ಅನೇಕ ರೋಡ್ಗಳು ಇವತ್ತು ವಿಶೇಷವಾಗಿ ನಾಗಠಾಣ ಮತಕ್ಷೇತ್ರದ ಒಂದು ರಸ್ತೆ ಅಭಿವೃದ್ಧಿ ಕುಂಠಿತ ಆಗಿರೋ ಕಾರಣ ಏನೈತಪ್ಪ ಅಂದ್ರೆ ಒಂದು ಹೊಸ ಹೈವೇ ಇವತ್ತು ಅಕ್ಕಲಕೋಟದಿಂದ ಮಾಸಾಳ, ಅಗರ್ಕೇಡ, ಸಾಲುಟ್ಗಿ ಮಾರ್ಗವಾಗಿ ಇವತ್ತೇನು ಹೈವೇ ಹೊಂಟಿದೆ ಅದು ಈಗಾಗಲೇ ಮಂಜೂರಿ ಕೊಟ್ಟಿದ್ರಿಂದ ಇವತ್ತು PWD ಇಲಾಖೆಯವರು ಆ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹಿಂಗಾಗಿ PWD ಅವರು ಮೇಂಟೆನೆನ್ಸ್ ಮಾಡುವಂಗಿಲ್ಲ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯವರು ಅಲ್ಲೆಲ್ಲಿ ಪೂಲ್ಗಳನ್ನು ಕಟ್ಟಿ ಅದನ್ನು ಅಭಿವೃದ್ಧಿ ಮಾಡಕತ್ತಾರೆ. ಆ ರಸ್ತೆ ಸ್ವಲ್ಪ ಅಸ್ತವ್ಯಸ್ತ ಇರಬೇಕು. ಅದನ್ನು ಹೊರತುಪಡಿಸಿದ್ರೆ ನಾಗಠಾಣ ಮತಕ್ಷೇತ್ರದೊಳಗೆ 100ಕ್ಕೆ 75% ರೋಡ್ ಚಲೋ ಅದಾವ. ಇವತ್ತು ನೋಡಿ ನಾಗಠಾಣದಿಂದ ಒಳಗೆ ಹೋಗ್ತಕ್ಕಂಥ ನೀವು ಜಂಬಿ ರೋಡ್ ಆಗಿರ್ಬೋದು, ಐರಿ ರೋಡ್ ಆಗಿರ್ಬೋದು, ದ್ಯಾಬೇರ್ ರೋಡ್ ಎಲ್ಲ ರೋಡ್ಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸರ್ಕಾರ ಸಂಪೂರ್ಣ ಅಭಿವೃದ್ಧಿ ಆಯ್ತಪ್ಪ ಅಂದ್ರೆ ಅಲ್ಲಿ ಅವ್ರು ಡೆವಲಪ್ಮೆಂಟ್ ಮಾಡೋದೇ ಉಳಂಗಿಲ್ಲ. ಈಗ ಸರ ಈಗ ನಾ ಕೊಟ್ಟಿದ್ರೊಳಗ ಅದು ಟೆಂಡರ್ ಆಗ್ಯದ ಅಂತ ಜಾಗದ ಮಾಲಕರ ಸಮಸ್ಯೆ ನಾವು ಹೋಗಿ ಅದಕ್ಕೆ ಅಟೆಂಡ್ ಆಗಿದ್ದೀವಿ. ಈಗ ಅದು ಬಗೆಹರಿತೈತಿ, ಅದನ್ನು ಕೂಡ ಮಾಡುವ. ರೋಡ್ಗೆ 5 ಕೋಟಿ ರೂಪಾಯಿ ಮಣ್ಣು ತಾನೇ ಅದು ಹಾಕಿದ್ದಾರೆ. ಮಂತ್ರಿಯೊಬ್ಬರ ಕೈವಾಡದಿಂದ ಈ ಅಧಿಕಾರವನ್ನ ಹಿಡಿದಿದ್ದೀವಿ. ಅದರ ಬಗ್ಗೆ ನೀವು ಇನ್ನೊಂದು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅದು ಯಾರ ಮಂತ್ರಿಗಳು ಅದು ಅವರೇ ಕೊಡ್ಬೇಕು ಅದನ್ನ ಸ್ಪಷ್ಟೀಕರಣ. ಯಾಕಂದ್ರೆ ನಮ್ಮ ಪಕ್ಷದ ಅಲ್ಲ ಸರ, ನಮ್ಮ ಪಕ್ಷದ ಯಾರು ಸಚಿವರು ನಾವು ಭಾರತೀಯ ಜನತಾ ಪಕ್ಷವರಿಗೆ ಬೆಂಬಲಿಸುವ ಪ್ರಶ್ನೆನೇ ಬರೋದಿಲ್ಲ.
ಅವರು ಅಧಿಕಾರ ಹಿಡಿದಿನಪ್ಪ ಅಂದ್ರ ಅವ್ರು ಏನ್ ನಮಗೆ ಆಪಾದನೆ ಮಾಡ್ತಿದ್ರು ಬಿಜೆಪಿ ಅವರಿಗೆ ಆಶೆ ಆಮಿಷಗಳನ್ನು ಒಡ್ಡಿ ಅದನ್ನ ಮಾಡ್ತಾರೆ, ಅದನ್ನ ಆ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಂಪೂರ್ಣ ಮೆಜಾರಿಟಿ ನಮಗೂ ಇರಲಿಲ್ಲ, ಅವ್ರಿಗೂ ಇರಲಿಲ್ಲ. ಅಲ್ಲಿ ಪಕ್ಷೇತರ ಸದಸ್ಯರು ಯಾವ ರೀತಿ ಹೋಗ್ತಾರ ಆ ರೀತಿ ಅದು ನಡೀತೈತಿ. ಬೇಡ ಅದನ್ನೆಲ್ಲ ನಾವು ಮಾತು ಆ ರೀತಿ ಆಗ್ತದ. ಕೆಲವು ಸಂದರ್ಭದೊಳಗೆ ಅವರು ನಮ್ಮ ಕಡೆ ವಾಲ್ತಾರ, ಕೆಲವು ಸಂದರ್ಭದೊಳಗೆ ಅವ್ರ ಕಡೆ ವಾಲ್ತಾರ. ಇದು ನಡೆದು ಬಂದಂತ ರೀತಿ. ಪಕ್ಷೇತರ ಸದಸ್ಯರು ಹೆಚ್ಚಿರೋದ್ರಿಂದ ಆ ಸಂದರ್ಭ ಘಟಿಸ್ತದೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।